ಮೇ ತಿಂಗಳಿನಲ್ಲಿ ನಡೆಯಲಿರುವ ಮನೆ ಸಮೀಕ್ಷೆಯಲ್ಲಿ ಆಧಾರ್ ಕಾರ್ಡ್ ಪರಿಶಿಷ್ಟ ಜಾತಿಯ ನೌಕರರನ್ನು ಗಣಿತದಾರರನ್ನಾಗಿ ನೇಮಕ ಮಾಡಬಾರದು ಎಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಅಭಿಮಾನಿಗಳ ಸೇನೆಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಅಂಬಾರಾಯ ಚಲಗೇರ್ ಮನವಿ ಮಾಡಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಚ್.ಎನ್. ನಾಗಮೋಹನ್ ದಾಸ್ ಮುಖ್ಯಸ್ಥರು ಏಕಸದಸ್ಯ ವಿಚಾರಣಾ ಆಯೋಗಕ್ಕೆ ಒತ್ತಾಯಪಡಿಸುತ್ತೇವೆ. ಪರಿಶಿಷ್ಟ ಜಾತಿಯ ಉಪಜಾತಿಗಳ ಕಾರ್ಯಕ್ಕೆ 30,000 ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದಾರೆ ಎಂದು ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದು, ತಮ್ಮಲ್ಲಿ ನಮ್ಮ ಸಮಿತಿ ವತಿಯಿಂದ ಒತ್ತಾಯಪಡಿಸುವುದೇನೆಂದರೆ, ಈ ಹಿಂದೆ ನ್ಯಾಯಮೂರ್ತಿ ಸದಸ್ಯ ಆಯೋಗದ ವರದಿಯನ್ನು 6 ವರ್ಷಗಳ ಕಾಲ ಪ್ರತಿ ಗ್ರಾಮಕ್ಕೆ, ಪ್ರತಿ ತಾಲೂಕು, ಪ್ರತಿ ಜಿಲ್ಲೆಗೆ ಸಮೀಕ್ಷೆ ಮಾಡಿ ಆ ಸಮೀಕ್ಷೆಯಲ್ಲಿ 101 ಪರಿಶಿಷ್ಟ ಜಾತಿಯ ಜನಾಂಗದವರು ನೌಕರರಿಗೆ ಬಳಸದೆ ನ್ಯಾಯಯುತವಾದ 2012ರಲ್ಲಿ ಅಂದಿನ ಮುಖ್ಯಮಂತ್ರಿ ಸದಾನಂದ ಗೌಡರಿಗೆ ಸಲ್ಲಿಕೆಯಾಗಿದ್ದು, ಆ ವರದಿಯು ನ್ಯಾಯಯುತವಾಗಿದ್ದು ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಸರಿಯಲ್ಲ ಅಂತ ಹೇಳುತ್ತಿರುವುದು ಅದನ್ನು ಖಂಡಿಸುತ್ತೇವೆ. ಇನ್ನು ಮುಂದೆ ನಾಗಮೋಹನ್ ದಾಸ್ ಅವರ ಆಯೋಗವನ್ನು 40 ದಿನಗಳಲ್ಲಿ ಸಮೀಕ್ಷೆ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೇವೆ ಎಂದು ಹೇಳುತ್ತಿರುವುದು ನಮಗೆ ಸಂಶಯ ಬರುತ್ತಿದೆ ಎಂದು ತಿಳಿಸಿದರು. ಒಂದು ವಿನಂತಿ ಮಾಡ್ತೇವೆ, ಅವರು ಮೇ ಮೊದಲನೇ ವಾರನಾಗ ಇವತ್ತು ಸಮೀಕ್ಷೆ ಮಾಡ್ತೇವೆ ಅಂತ ಹೇಳ್ತಾರೆ. ಅದರ ಹಿಂದೆ ಸದಸ್ಯ ಆಯೋಗದ ವರದಿಯವರು 6 ವರ್ಷ ಚಿಲ್ಲರದ ದಿನಗಳನ್ನು ಕಳೆದು ಇವತ್ತು ವರದಿ ಸಲ್ಲಿಸ್ಯಾರ. ಇಷ್ಟು ಕಡಿಮೆ ಟೈಮ್ನಲ್ಲಿ ಇವತ್ತು ವರದಿ ಸಲ್ಲಿಸ್ತಾರಂದ್ರೆ ನಮ್ಗೆ ಅನುಮಾನ ಹೊಂಟದ ಸರ್. ಯಾಕಂದ್ರೆ ಆಂಧ್ರದಲ್ಲಿ ಮತ್ತು ತೆಲಂಗಾಣದಲ್ಲಿ ಸುಮಾರು ಅವರು 40 ದಿನದ ಒಳಗಡೆ ಸಮೀಕ್ಷೆ ಮಾಡಿ ವರದಿ ಸಲ್ಲಿಸ್ಯಾರ. ಇವರು ಆಯೋಗ ಮೇಲೆ ಆಯೋಗ ಮಾಡೋದಾಗ ನಮಗೆ ಸಂಶಯ ಹೊಂಟದ. ಯಾಕಂದ್ರೆ ಈಗ ಪರಮೇಶ್ವರ್ ಅವರು ಮತ್ತು ಮಾದೇವಪ್ಪ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಬಲಿಷ್ಠ ಖಾತೆಗಳು ಹೊಂದ್ಯಾರ. ಯಾಕಂದ್ರೆ ಅವ್ರದ್ದೇ ಹಿಡಿತಡ್ದಾಗ ಸರ್ಕಾರದ. ಆದ್ರೆ ಅವರು ಒಂದೇಳೆ ಅವರು ಹಿಡಿತಡ್ದಾಗ ಮುಖ್ಯಸ್ಥರು ನಾಗಮೋಹನ್ ದಾಸ್ ಅವರು ಸರಿಯಾಗಾರ. ಅದರ ಮುಖ್ಯಸ್ಥರು ಏನದಾರ ಸರ್, ಇವರು ಬರೀ ಶಿಫಾರಸ್ತು ಮಾಡೋರು. 40 ದಿನದಲ್ಲಿ 30,000 ಜನಸಂಖ್ಯೆ ಸೇರಿಸಿ 8 ಕೋಟಿ ರೂಪಾಯಿ ಖರ್ಚು ಮಾಡಿ ಸಮೀಕ್ಷೆ ಮಾಡ್ತಾರೆ ಅಂತ ಹೇಳ್ತಾರೆ. ಇವರು ಆಯೋಗದ ಮುಖ್ಯಸ್ಥರು ಶಿಫಾರಸ್ತು ಮಾಡೋರು. ಶಿಫಾರಸ್ತು ಮಾಡಿದ ಬಳಿಕ ಆ ಕ್ಯಾಬಿನೆಟ್ದಾಗ ಇಟ್ಟು ಪಾಸ್ ಮಾಡಬೇಕಾದ್ರೆ ನಮಗೆ ಅನ್ಯಾಯ ಆಗ್ತದೆ ಸರ್. ಹೆಂಗಂದ್ರೆ ನಮ್ಮ ಜನಸಂಖ್ಯೆ ಅವನೂರು ವರದಿ ಪ್ರಕಾರ ನಮ್ಮದೇ ಜಾಸ್ತಿ ಅದ ಸರ್, ಮತ್ತು ಸದಸ್ಯ ಆಯೋಗದ ವರದಿ ಪ್ರಕಾರ ನಮ್ಮದೇ ಜಾಸ್ತಿ ಅದ. ಆದರೆ ಈಗೇನು ಇವರು ಬಲಿಷ್ಠರ ಕೈಗೊಂಬೆಯಾಗಿ ಮುಖ್ಯಸ್ಥರು ವರದಿ ಸಮೀಕ್ಷೆ ಮಾಡಿದ್ರೆ ಮಾದರಿಗೆ ಅನ್ಯಾಯ ಆಗಲಿಕ್ಕೆ ಏನು ಅನುಮಾನ ಇಲ್ಲ. ಯಾಕಂದ್ರೆ ಆಂಧ್ರದಲ್ಲಿ ಇದೇ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಬಳಕನು ಇವತ್ತಲ್ಲಿ ಖರ್ಗೆ ಅವರ ಒಂದು ಕೈ ಚಳಕದಿಂದ ಅಲ್ಲಿ 33 ಲಕ್ಷ ಮಾದಿಗರಿದ್ದರೂ 15 ಲಕ್ಷ ಹೊಲೆಯರಿದ್ರೂ ಅವ್ರಿಗೆ 5 ಕೊಟ್ಟರೆ ನಮಗೆ ಬರಬೇಕಾಗಿತ್ತು 11%. ತೆಲಂಗಾಣದಲ್ಲಿ 11% ನಮಗೆ ಬರಬೇಕು, 9% ಕೊಟ್ಟರೆ. ಇದೇ ಥರನೂ ಕರ್ನಾಟಕದಾಗ ಆ ಪ್ರಭಾವ ಬೀರಿ ನಮ್ಗೆ ಅನ್ಯಾಯ ಮಾಡಕ್ತಾರಂತ ನಮ್ಗೆ ಅನುಮಾನ ಹೊಂಟದ. ಆ ಥರ ಆಗ್ಬಾರ್ದು. ನ್ಯಾಯಮೂರ್ತಿಯವರು ನಾಗಮೋಹನ್ ದಾಸ್ ಅವರು ಸರಿಯಾಗಾರ, ಆದರೆ ಯಾವುದಕ್ಕೆ ಆಸ್ಪತ್ರೆ ಕೊಡಲಾರ್ದಂಥ ನಾಯಕರ. ಈಗಾಗಲೇ ಸರ್ಕಾರದವರು ಅವರಿಗೆ 3-4 ಆಯೋಗನ ನೇಮಕ ಮಾಡ್ಯಾರ. ಅಲ್ಲಿನೂ ಸ್ವಚ್ಛೆಯಿಂದ ಚಿತ್ತಾರದ ಸೀರೆಗಳು ಶುಭದ ಕಾರ್ಯದಿ ಬಣ್ಣಗಳ ನರ್ತನ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.